Good morning, my dear students. So in the last class, we'll have to solve some of the very important problems regarding to the profit and loss appropriation account. Are you clear? So last class we have two or three problems in profit and loss appropriation account. That is one of the very important topic for your examination point. So today, we will have to solve another one of the very important problems. Okay, now. So really, last class ali page number 25. On the page ali ಒಂದು ಕ್ವೆಶ್ಚನ್ ನಾವು ಸಾಲ್ವ್ ಮಾಡಿದ್ವಿ x and y are coordinates ಅಂತ. ಅದರ ಕೆಳಗಡೆ ಮತ್ತೊಂದು ಪ್ರಾಬ್ಲಮ್ ಇದೆ ನೋಡಿ ಇದನ್ನ. ಆ ಪ್ರಾಬ್ಲಮ್ ನ ಈಗ ನಾವು ಸೊಲ್ಯೂಷನ್ ಮಾಡೋಣ. ಓಕೆನಾ? ನೋಡಿ ಇಲ್ಲಿ Harun and Varun are the partners. Harun and Varun are the partners sharing the profits and losses in the ratio of 2:1. ಬಂದಿರತಕ್ಕಂತ ಲಾಭ ಅಥವಾ ನಷ್ಟದಲ್ಲಿ 2:1 ಪ್ರಕಾರ ಹಂಚಿಕೊಳ್ತಾರಂತೆ. Their opening capital being rupees 80,000 and 50,000 respectively. ಅರುಣ್ ಮತ್ತೆ ವರುಣ್ ಸಂಸ್ಥೆಗೆ ಬರಬೇಕಾದ್ರೆ ಸೊ ಎಷ್ಟು ತಗೊಂಡಿದ್ದಾರೆ 80,000 ಮತ್ತೆ 50,000 ಅಮೌಂಟ್ ಅನ್ನ ತಗೊಂಡಿದ್ದಾರೆ. ದೇ ಆಲ್ರೆಡಿ ಪ್ರಾಫಿಟ್ ಆಫ್ rupees 20,000. ಅವರು ಆ ವರ್ಷ ಪ್ರಾಫಿಟ್ ಅನ್ನು ಅರ್ನ್ ಮಾಡಿದ್ದಾರೆ 20,000 ಬಿಫೋರ್ ಅಲೋಯಿಂಗ್ ದ ಫಾಲೋಯಿಂಗ್. ಓಕೆ, ಸೊ ಫಸ್ಟ್ ಪಾಯಿಂಟ್ ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 8% per annum. ಓಕೆನಾ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಎಷ್ಟು ಪರ್ಸೆಂಟ್ ಅಂದ್ರೆ 8%. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ನೋಡಿ ಅರುಣ್ rupees 2,000, ವರುಣ್ 2,500. ಅರುಣ್ ಎಷ್ಟಿದೆ 2,000, ವರುಣ್ 2,500. ನೆಕ್ಸ್ಟ್ ಸ್ಯಾಲರಿ ಟು ವರುಣ್ rupees 3,000 per annum, commission to ವರುಣ್ rupees 2,000 per annum. ಸೊ ಪ್ರಿಪೇರ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಹೇಳಿ ಕರೀತೀವಿ. ಓಕೆನಾ? ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಓಕೆ, ಸೊ ನೋಡಿ, ಸೊ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಪ್ರಾಬ್ಲಮ್ ಮಾಡಬೇಕಾದ್ರೆ ಫಸ್ಟ್ ಒಂದು ಅಕೌಂಟ್ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಸೊ ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತು. ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಒಂದು ಪರ್ಟಿಕ್ಯುಲರ್ ಕಾಲಮ್ ಬರುತ್ತೆ, ಅಮೌಂಟ್ ಕಾಲಮ್, ಮತ್ತೆ ಒಂದು ಪರ್ಟಿಕ್ಯುಲರ್ ದಿಸ್ ಈಸ್ ಕ್ರೆಡಿಟ್ ಸೈಡ್, ದಿಸ್ ಈಸ್ ಡೆಬಿಟ್ ಸೈಡ್. ಸೊ ಇಲ್ಲಿ ಬರೀರಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್. ಇಯರ್ ಕೊಟ್ಟಿದ್ರ? ಓಕೆ, ಸೊ ಯಾವುದೇ ಇಯರ್ ಕೊಟ್ಟಿಲ್ಲ ಅಂದಾಗ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಬರೀರಿ ಸಾಕು. ಓಕೆನಾ? ಯಾವುದೇ ರೀತಿ ಡೇಟ್ ಮೆನ್ಷನ್ ಆಗಿಲ್ಲ ಅಂದಾಗ so that is account in the mention of profit and loss appropriation account. Okay, so really, so particulars rupees column, this is particulars, really profit and loss appropriation account, this is debit side, that is credit side. Okay, particulars rupees. ಈಗ ನಿಮ್ಗೆ ಆಲ್ರೆಡಿ ಗೊತ್ತು ಫಸ್ಟ್ ಹೆಡಿಂಗ್ ಏನು, ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಈ ಕಡೆ ಬರೀರಿ ಬೈ ನೆಟ್ ಪ್ರಾಫಿಟ್ ಡ್ರಾ ಡೌನ್. ನೆಕ್ಸ್ಟ್ ಇಲ್ಲಿ ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಷ್ಟು ಬರೋದು ನೋಡಿ. ಇಲ್ಲಿ ಪ್ರಾಬ್ಲಮ್ಸ್ ಅನ್ನ ಯಾವ ರೀತಿ ಸೊಲ್ಯೂಷನ್ ಮಾಡಬೇಕಂತ ಇನ್ನೊಂದು ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ದಿಸ್ ಇಸ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಸೊ ಡೆಬಿಟ್ ಸೈಡ್ ಅಲ್ಲಿ ಆಲ್ ದೋಸ್ ಎಕ್ಸ್ಪೆಂಡಿಚರ್ಸ್ ಅನ್ನು ರೆಕಾರ್ಡ್ ಮಾಡ್ತೀವಿ, ಕ್ರೆಡಿಟ್ ಸೈಡ್ ಅಲ್ಲಿ ಇನ್ಕಮ್ಸ್ ಅನ್ನು ರೆಕಾರ್ಡ್ ಮಾಡ್ತೀವಿ. whatever the incomes will arise of a business organization, that incomes will have recorded in the credit side of the profit and loss appropriation account. Whatever the expenditures will be there, that expenditures will have recorded in the debit side of the profit and loss appropriation account. Okay, ಎಲ್ಲ ಎಕ್ಸ್ಪೆಂಡಿಚರ್ಸ್ ಅನ್ನು ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ, ಇನ್ಕಮ್ಸ್ ಅನ್ನು ನಾವು ಮಾಡ್ತೀವಿ ಕ್ರೆಡಿಟ್ ಸೈಡ್ ಅಲ್ಲಿ
ರೆಕಾರ್ಡ್ ಮಾಡಿ. ಓಕೆನಾ? ಸೊ ಇರಲಿ, ಈ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಹಾಕಿದ ಮೇಲೆ ಓಕೆನಾ, ಈ ಪ್ರಾಬ್ಲಮ್ ಬರೋಣ ನೋಡಿ. ಫಸ್ಟ್, Harun and Varun are the partners sharing profits and losses in the ratio of 2:1. ನೋಡಿ, ಏನೇ ಬಂದಿರತಕ್ಕಂತ ಪ್ರಾಫಿಟ್ ಮತ್ತೆ ಲಾಸ್ ಅನ್ನ 2:1 ಪ್ರಕಾರ ಹಂಚ್ಕೊಂತಾರಂತೆ. ಇವನು ಹರುಣ್, ಇವನು ವರುಣ್. ಈಗ ಹೆಂಗ್ ರೇಷಿಯೋ ಮಾಡಬೇಕು? 2 + 1 = 3 divided by Arun ratio is to 2, Varun ratio is to 1. Okay, 2 + 1 3. ಗೊತ್ತಾಯ್ತಲ್ಲ? ಅರುಣ್ ವರುಣ್ ಅಂದ್ರೆ 3 ರಲ್ಲಿ 2 ಭಾಗ ಅರುಣ್, 3 ರಲ್ಲಿ 1 ಭಾಗ ವರುಣ್. ಓಕೆ, ಮುಂದೆ ಬನ್ನಿ. So their opening capital being rupees 80,000 and 50,000 respectively. ಓಕೆನಾ? ಅವ್ರ ಕ್ಯಾಪಿಟಲ್ ಎಷ್ಟಿದೆ ಅಂದ್ರೆ 80,000 ಮತ್ತೆ 50,000. ಇದು ಏನಕ್ಕೆ ಬೇಕು? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ ಕ್ಯಾಲ್ಕುಲೇಷನ್ ಮಾಡಕ್ಕೆ ಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, they earned a profit of rupees 20,000 before allowing the following. Earned a profit is nothing but net profit. ಎಷ್ಟು? 20,000, 20,000. ಅರ್ಥ ಆಗ್ತಿದೆಯಲ್ಲ? So net profit ಬರೋದು 20,000. earned a profit of rupees 20,000. ಮುಗಿತು ಕೆಲಸ. ಮುಂದೆ ಬನ್ನಿ. Before allowing the following, first interest on capital at 8% per annum. Interest on capital ಕ್ಯಾಲ್ಕುಲೇಷನ್ ಮಾಡಬೇಕಂತೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಯಾರು? ಪಾರ್ಟ್ನರ್ಸ್. ನೋಡಿ, ಫಸ್ಟ್ ಹರುಣ್, ಇನ್ನೊಬ್ಬ ವರುಣ್. ಅರುಣ್ ಮತ್ತೆ ವರುಣ್. ಈಗ ಹರುಣ್ ಬರಬೇಕಾದ್ರೆ ಎಷ್ಟು ತಗೊಂಡ್ಬಂದಿದ್ದಾನೆ ಅಮೌಂಟ್? 80,000 ಎತ್ಕೊಂಡ್ಬಂದಿದ್ದಾನೆ, 80,000. ಇವನು ಬರಬೇಕಾದ್ರೆ 50,000 ತಗೊಂಡ್ಬಂದಿದ್ದಾನೆ. ಇಂಟು ಎಷ್ಟು ಪರ್ಸೆಂಟ್ ಕ್ಯಾಲ್ಕುಲೇಷನ್ ಮಾಡಬೇಕಂತೆ? 8%. 8 divided by 100. 8 divided by 100. ಆರು ಕ್ಲಿಯರ್? ಈಗ ಕ್ಯಾಲ್ಕುಲೇಷನ್ ಮಾಡಿ ನೋಡಿ. ಇಲ್ಲಿ ಹರುಣ್ ಬರಬೇಕಾದ್ರೆ ಅವನು ಕ್ಯಾಪಿಟಲ್ ಎಷ್ಟು ತಗೊಂಡಿದ್ದಾನೆ? 80,000. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದ್ರೆ 80,000. ವರುಣ್ 50,000. ಓಕೆ, ಈಗ ನೋಡಿ ಇಲ್ಲಿ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀನಿ? 80,000 into 8 divided by 100 ಅಂದಾಗ 6,400 rupees ಬರುತ್ತೆ. How much? 6,400. ಏನು ಬಂತು? 80,000 into 8 divided by 100 ಅಂದ್ರೆ 6,400 ಆಯ್ತು. ಓಕೆ, ಸೊ ನೆಕ್ಸ್ಟ್ ನೋಡಿ, 50,000 50,000 into 8 divided by 100 ಅಂದಾಗ that is 4,000. ಓಕೆ, ಎಷ್ಟಾಯ್ತು? 4,000. ಈಗ ಏನು ಮಾಡಬೇಕಂದ್ರೆ 6,000 plus 4,000 it is equal to 10,400. ಇವೆರಡನ್ನೂ ಆಡ್ ಮಾಡಿ ಔಟರ್ ಕಾಲಮ್ ಅಲ್ಲಿ ಹಾಕಿ. ಓಕೆ, ಇಲ್ಲಿ ನೋಡಿ 6,400 plus 4,000 is equal to 10,400. This is called interest on capital ಅಂತ ಕರೀತೀವಿ. ಪಾರ್ಟ್ನರ್ ಬಂಡವಾಳವನ್ನು ತಗೊಂಡಿದ್ದಾರೆ, ಬಂಡವಾಳಕ್ಕೆ ಬಡ್ಡಿಯನ್ನ ಕೊಟ್ಟಿದ್ದೀವಿ ಅಂದಾಗ ಸಂಸ್ಥೆಗೆ ಎಕ್ಸ್ಪೆಂಡಿಚರ್ ಆಗುತ್ತೆ. ಇಂಟ್ರೆಸ್ಟ್ ಪೇ ಮಾಡಿದೀವಿ ಅಂದಾಗ ದುಡ್ಡು ಹೋಗ್ತಾ ಇದೆ. So that is an expenditure. So that's why that item will have to show in the debit side of the profit and loss appropriation account. Are you clear? Interest on capital. ಅರುಣ್ ಮತ್ತೆ ವರುಣ್ ಬರಬೇಕಾದ್ರೆ 80,000 ಎತ್ಕೊಂಡು ಬಂದಿದ್ದಾನೆ. 8% ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. 6,400 ಆಯ್ತು. ನೆಕ್ಸ್ಟ್ ವರುಣ್ ಕ್ಯಾಪಿಟಲ್ 50,000 into 8 divided by 100 ಅಂದ್ರೆ 4,000 ಆಯ್ತು. 6,400 4 plus 4,000 is equal to 10,400. This is called interest on capital. Okay, first adjustment is over. Come to the second one. Next ನೋಡಿ. So interest on drawings. Harun rupees 2,000, Varun rupees 2,500. ನೋಡಿ ಇಲ್ಲಿ interest on drawings, that is income. That item will have to show into the credit side of the profit and loss appropriation account. Harun ಎಷ್ಟು? 2,000. Varun 2,500. ಎರಡನ್ನು ಆಡ್ ಮಾಡಿ 4,500 ನ ಔಟರ್ ಕಾಲಮ್ ಅಲ್ಲಿ ಹಾಕಿ. This is called interest on drawings. Are you clear? Harun 2,000, Varun 2,500. ಎರಡನ್ನು ಆಡ್ ಮಾಡಿದಾಗ 4,500 ಬರುತ್ತೆ. That amount we have to record in the outer column. Okay na? So that is credit side of the profit and loss appropriation account. Okay. Next ನೋಡಿ, salary to Arun rupees 3,000 per annum. Okay.
ಓಕೆನಾ ಸ್ಯಾಲರಿ ಟು ಅರುಣ್ ಓಕೆ ಈಗ ಅರುಣ್ ಒಬ್ಬ ಪಾರ್ಟ್ನರ್ ಸಂಸ್ಥೆಯಿಂದ ಸ್ಯಾಲರಿ ಕೊಡ್ತಾ ಇದೀವಿ ಅಂದಾಗ ಇನ್ಕಮ್ ಆಗುತ್ತಾ ಎಕ್ಸ್ಪೆಂಡಿಚರ್ ಆಗುತ್ತಾ ಎಕ್ಸ್ಪೆಂಡಿಚರ್ ಆಗಿರುತ್ತೆ ಓಕೆನಾ ಹಾಗಾಗಿ that expenditure we will have to show into the debit side of the profit and loss appropriation account okay salary to Arun ನೋಡಿ salary to Arun rupees 3000 ಎಷ್ಟು ಸಾವಿರ 3000 ಕ್ಲಿಯರ್ salary to Arun rupees 3000 per annum ವರ್ಷಕ್ಕೆ ಎಷ್ಟು ಸ್ಯಾಲರಿ ಕೊಡ್ತಾ ಇದ್ದೀವಿ ಅರುಣ್ಗೆ 3000 rupees okay next adjustment ನೋಡಿ commission to Arun rupees 2000 per annum commission ಅರುಣ್ಗೆ ನಾವು ಸ್ಯಾಲರಿ ಕೊಟ್ಟಿದ್ದೀವಿ ಅರುಣ್ಗೆ ಕಮಿಷನ್ ಕೊಡ್ತಾ ಇದ್ದೀವಿ ಓಕೆನಾ ಸ್ಯಾಲರಿ ಕೊಡ್ಲಿ ಕಮಿಷನ್ ಕೊಡ್ಲಿ ದಟ್ ಇಸ್ ಎಕ್ಸ್ಪೆಂಡಿಚರ್ ಆಗಿರುತ್ತೆ ಹಾಗಾಗಿ ದಟ್ ಎಕ್ಸ್ಪೆಂಡಿಚರ್ will have to show into the debit side of the profit and loss appropriation account commission to Arun commission to Arun how much rupees 2000 are you clear in this okay so ಇಲ್ಲಿಗೆ ಎಲ್ಲಾ ಅಡ್ಜಸ್ಟ್ಮೆಂಟ್ ಕ್ಲಿಯರ್ ಆಗಿದೆ ಪ್ರಿಪೇರ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಹೇಳಿದ್ದಾರೆ ಓಕೆನಾ ಈಗ ಎಲ್ಲಾ ಕ್ಯಾಲ್ಕುಲೇಷನ್ ಮುಗಿದೋಯ್ತು ಇಷ್ಟೇ ಇಟ್ ಇಸ್ ವೆರಿ ಸಿಂಪಲ್ ಪ್ರಾಬ್ಲಮ್ ಓಕೆನಾ ವೆರಿ ಸಿಂಪಲ್ ಇಟ್ ಇಸ್ ವೆರಿ ಈಸಿ ಓಕೆನಾ 100% this is one of the very important question for 6 marks in your examination okay really so interest on calculation ಆಯ್ತು net profit ರೆಕಾರ್ಡ್ ಮಾಡ್ತೀವಿ interest on drawings ರೆಕಾರ್ಡ್ ಮಾಡ್ತೀವಿ salary commission ಅಂತ ರೆಕಾರ್ಡ್ ಮಾಡ್ತೀವಿ salary ನ ಸರ್ ಇಲ್ಲ ಆಗಿದ್ರೆ ಏನಾಗುತ್ತೆ ಅದು ಇನ್ಕಮ್ ಆಗುತ್ತೆ ನಮಗೆ ಸ್ಯಾಲರಿ ಬರ್ತಾ ಇಲ್ಲ ನಾವು ಸ್ಯಾಲರಿ ಕೊಡ್ತಾ ಇದೀವಿ ಕಮಿಷನ್ ನಮಗೆ ಬರ್ತಾ ಇಲ್ಲ ಕಮಿಷನ್ ಕೊಡ್ತಾ ಇದೀವಿ ಅಂದಾಗ ದಟ್ ಇಸ್ ಎಕ್ಸ್ಪೆಂಡಿಚರ್ ಓಕೆ ಪೇ ಮಾಡ್ತಿದೀವಿ ಅಂದಾಗ ದಟ್ ಇಸ್ ಎಕ್ಸ್ಪೆಂಡಿಚರ್ ಆಗಿರುತ್ತೆ ದಟ್ಸ್ ವೈ ದಟ್ ಕಾಲ್ ದಮ್ ಮಿಷನ್ ದ ಡೆಬಿಟ್ ಸೈಡ್ ಆಫ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಆರ್ ಯು ಕ್ಲಿಯರ್ ಸೊ ನೋಡಿ ಈಗ ಯಾವ ಕಡೆ ಜಾಸ್ತಿ ಇದೆ ಡೆಬಿಟ್ ಬ್ಯಾಲೆನ್ಸ್ ಜಾಸ್ತಿ ಇದೆಯಾ ಕ್ರೆಡಿಟ್ ಬ್ಯಾಲೆನ್ಸ್ ಜಾಸ್ತಿ ಇದೆಯಾ ನೋಡಿ 10400 plus 3000 13400 ಆಯ್ತು 13400 plus 2000 15400 ಆಯ್ತು ಓಕೆ ಇದು ಕಡಿಮೆ ಇದೆ ಕಂಪೇರ್ ಮಾಡಿದ್ರೆ 20 plus 4400 24500 ಆಯ್ತು ಅಂದ್ರೆ ಕ್ರೆಡಿಟ್ ಬ್ಯಾಲೆನ್ಸ್ ಜಾಸ್ತಿ ಇದೆ ಓಕೆನಾ ಅವಾಗ 20000 plus 4500 24500 24500 ಇದನ್ನೇ ಮಾಡಿ ದರ ಹೇಳ್ಕೊಂಡಿರ್ತೀವಿ ಕ್ಲಿಯರ್ 24500 ಓಕೆ 24500 ಬಂದ್ಮೇಲೆ ಇದು ಇನ್ಕಮ್ ಆಗಿರುತ್ತೆ ದಟ್ ಇಸ್ ಇನ್ಕಮ್ ಓಕೆ ಆದರೆ ಇದನ್ನ ಎಕ್ಸ್ಪೆಂಡಿಚರ್ ನ ಮೈನಸ್ ಮಾಡಿ ಓಕೆ ನೋಡಿ ಇಲ್ಲಿ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ಓಕೆ 10400 plus 3000 plus 2000 okay total 15400 ಆಯ್ತು minus 24500 total ಎಷ್ಟಾಯ್ತು 9100 how much 9100 okay so this is the difference figure so this is what we call to profit transferred to that is partners capital account ಇಷ್ಟು ಮಾಡಿದ್ರೆ ಕ್ಲೋಸ್ ಆಗಿಲ್ಲ ಇನ್ನು ಇದೆ ಕೆಲಸ ಏನು ಅಪೋರ್ಷನ್ ಮಾಡಬೇಕು ಅಂದ್ರೆ ಈ ಪ್ರಾಫಿಟ್ ಬಂದಿದೆಯಲ್ಲ ಇದನ್ನ ಒಬ್ಬೊಬ್ಬ ಪಾರ್ಟ್ನರ್ಸ್ ಎಷ್ಟೆಷ್ಟು ಬರುತ್ತೆ ಅನ್ನೋದನ್ನ ನಾವು ಏನು ಮಾಡಬೇಕಾಗುತ್ತೆ ಶೇರ್ ಮಾಡಬೇಕಾಗುತ್ತೆ ಈಗ ನೋಡಿ ಇಲ್ಲಿ ಪಾರ್ಟ್ನರ್ ನೇಮ್ ಬರ್ಕೊಳ್ಳಿ ಅರುಣ್ ಮತ್ತೆ ವರುಣ್ ಆಕ್ಚುಲಿ ಎಷ್ಟು ಬಂತು ಪ್ರಾಫಿಟ್ 9100 ಬಂತು ಓಕೆನಾ ಇಂಟು ರೇಷಿಯೋ ಮಾಡ್ಕೊಳ್ಳೋಣ ಇದು ಅರುಣ್ ಇದು ವರುಣ್ ಅರುಣ್ ಎಷ್ಟು 2/3 1/3 ಒಬ್ಬೊಬ್ಬರಿಗೆ ಎಷ್ಟು ಬರುತ್ತೆ ನೋಡಿ ಕ್ಯಾಲ್ಕುಲೇಷನ್ ಮಾಡಿ ಯಾವ ರೀತಿ ಮಾಡಬೇಕು 9100 into 2/3 ಎಷ್ಟಾಯ್ತು 6000
6066.6 ಇದೆ ನೋಡಿ, ಈ ರೀತಿ ಬಂದಿದೆ ಅಮೌಂಟ್ 6066.6 ಇದೆ. ಇಲ್ಲಿ ಪಾಯಿಂಟ್ ಇಂದ 5 ಇದ್ರೆ 5 ಇಂದ ಜಾಸ್ತಿ ಇದ್ರೆ ರೌಂಡ್ ಫಿಗರ್ 6067 ಮಾಡ್ಕೊಳ್ಳಿ. ಕ್ಲಿಯರಾ? ಅಪ್ರಾಕ್ಸಿಮೇಟ್ ದಟ್ ಈಸ್ 6067 6067. ಆರ್ ಕ್ಲಿಯರ್? ಓಕೆ, ಪಾಯಿಂಟ್ 5 ಇನ ಜಾಸ್ತಿ ಇದ್ರೆ ಆ ಕಡೆ ರೌಂಡ್ ಫಿಗರ್ ಮಾಡ್ಕೊಳ್ಳಿ 67 ಅಂತ. ಪಾಯಿಂಟ್ 5 ಇನ ಒಳಗಡೆ ಇದ್ರೆ 66 ಮಾಡ್ಕೊಳ್ಳಿ. ಆರ್ ಕ್ಲಿಯರ್? ಈಗ ಪಾಯಿಂಟ್ 5 ಇನ ಜಾಸ್ತಿ ಇದೆಯಲ್ವಾ, 6 ಆಗಿದೆ ಅಲ್ವಾ, ಹಾಗಾಗಿ 67 ನಾವು ಏನು ಮಾಡ್ಕೊಳ್ತೀವಿ, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ 6067 ಮಾಡ್ಕೊಂಡಿದೀವಿ. ಓಕೆ, ನೆಕ್ಸ್ಟ್ 9100 ಇಂಟು 1/3 ಮಾಡಿದಾಗ ನೋಡಿ ಇಲ್ಲಿ 3033.3 ಬಂತು. ಓಕೆ, ಈಗ 3033 ಅಂದ್ರೆ ಪಾಯಿಂಟ್ 5 ಇಂದ ಕಡಿಮೆ ಇದೆ, ಪಾಯಿಂಟ್ 3 ಇದೆ, ಓಕೆನಾ? ಹಾಗಾಗಿ ಈ ವ್ಯಾಲ್ಯೂ ತಗೊಂಡ್ರೆ ನೋಡಿ 3033 ಈಗ ವ್ಯಾಲ್ಯೂ ಕರೆಕ್ಟ್ ಆಗುತ್ತೆ ನೋಡಿ 6067 ಪ್ಲಸ್ 3033 ಈಗ 9100 ಆಗಿದೆ. ಓಕೆನಾ? ಸೊ ದಿಸ್ ಈಸ್ ಕಾಲ್ಡ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಹೇಳಿ ಕರೀತೀವಿ. ದಿಸ್ ಇಸ್ ವಾಟ್ ವಿ ಕಾಲ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. 100% this is one of the very important problem for your examination point. ಗೊತ್ತಾಯ್ತಲ್ಲ? ಇಲ್ಲೆಲ್ಲ ಇನ್ಕಮ್ಸ್ ಅನ್ನು ರೆಕಾರ್ಡ್ ಮಾಡ್ತೀವಿ, ಸಾರಿ ಇಲ್ಲೆಲ್ಲ ಎಕ್ಸ್ಪೆಂಡಿಚರ್ ಅನ್ನು ರೆಕಾರ್ಡ್ ಮಾಡ್ತೀವಿ, ಇಲ್ಲೆಲ್ಲ ಇನ್ಕಮ್ಸ್ ಅನ್ನು ರೆಕಾರ್ಡ್ ಮಾಡ್ತೀವಿ. ಆರ್ ಕ್ಲಿಯರ್? ಸೊ ನೋಡಿ, ಪ್ರಾಫಿಟ್, ಇಂಟ್ರೆಸ್ಟ್ ಆನ್ ರೈಟ್ಸ್. ಓಕೆ, ಸೊ ನೆಕ್ಸ್ಟ್ ಈ ಕಡೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲರಿ ಟು ಅರ್ನ್, ಕಮಿಷನ್ ಟು ಅರ್ನ್, ಇದೆಲ್ಲ ಮಾಡ್ತೀವಿ. ಡಿಫರೆನ್ಸ್ ಫಿಗರ್ ಈ ಕಡೆ ಬಂದಿದೆ. ಕ್ರೆಡಿಟ್ ಬ್ಯಾಲೆನ್ಸ್ ಜಾಸ್ತಿ ಇತ್ತು, ಡೆಬಿಟ್ ಬ್ಯಾಲೆನ್ಸ್ ಕಡಿಮೆ ಇತ್ತು, ಫಿಗರ್ ಇಲ್ಲಿ ಬಂದ್ರೆ ನೆಟ್ ಪ್ರಾಫಿಟ್ ಅಥವಾ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸಮಟೈಮ್ಸ್ ನಮ್ದು ಎಕ್ಸ್ಪೆಂಡಿಚರ್ ಜಾಸ್ತಿ ಇತ್ತು, ಇನ್ಕಮ್ಸ್ ಕಡಿಮೆ ಇತ್ತು, ಇಲ್ಲಿ ಬರುತ್ತೆ ನಡೆಸ್ಕೊಳ್ಳೋದ್ರೆ ಲಾಸ್. ಓಕೆ, ಸೊ ದಿಸ್ ಇಸ್ ಟೋಟಲ್ ಯು ಕ್ಯಾನ್ ಕಾಲ್ ಆಸ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಹೇಳಿ ಕರೀತೀವಿ. ಸೊ ಇದು ಒಂದು ಪ್ರಾಬ್ಲಮ್ ಕಂಪ್ಲೀಟ್ ಆಯ್ತು. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ we will have to discuss some other problems regarding the profit and loss appropriation account. Okay, so if you have any doubts regarding this, okay, so it is very simple problems, okay na, it is very simple, it is very easy problem, okay na. So this is one of the very important problem for your examination point. Okay, so totally this is one of the very important topic. Okay, thank you.